ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ KFC ಫ್ರೈಡ್ ಚಿಕನ್. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಒಳಗೆ ಸಾಫ್ಟಾಗಿ ಹೊರಗೆ ಕ್ರಿಸ್ಪಿಯಾಗಿ ಮಾಡ್ಬೋದು. ಈ ರೀತಿ ಲೆಗ್ ಪೀಸಸ್ನ ಮಕ್ಕಳಿಗೆ ಕೊಟ್ಟರೆ ತುಂಬ ಖುಷಿಯಾಗಿ ತಿಂತಾರೆ ನೋಡಿ. ತುಂಬ ಮಸಾಲ ಇಲ್ಲದೆ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಬೌಲ್ ತೊಗೊಂಡಿದ್ದೀನಿ, ಅದರಲ್ಲಿ ಚಿಕನ್ ಪೀಸಸ್ನ ಹಾಕ್ತೀನಿ. ಮೊದಲಿಗೆ ನೋಡಿ, ಈ ರೀತಿ ಲೆಗ್ ಪೀಸ್ ಇದೆ. ಸ್ಕಿನ್ ಇರೋವಂಥದ್ದು ತೊಗೊಂಡಿದ್ದೀನಿ. ಸ್ಕಿನ್ ಇಲ್ಲದೆ ಇರೋದು ಕೂಡ ಚಿಕನ್ ತೊಗೋಬೋದು. ಮತ್ತು ಈ ರೀತಿ ಪೀಸಸ್ಗಳು ಕೂಡ ನಾನು ತೊಗೊಂಡಿದ್ದೀನಿ. 3/4 kg ಚಿಕನ್ ಇದೆ ಇದು. 3/4 kg ಚಿಕನ್ಗೆ 1.5 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಮತ್ತು ಖಾರದ ಪುಡಿ, ತುಂಬ ಖಾರ ಇರಬಾರ್ದು ಇದು, ಸ್ವಲ್ಪ ಕಮ್ಮಿನೇ ಖಾರ ಹಾಕ್ಕೊಳ್ಳಿ. ಮತ್ತು ಕಾಳು ಮೆಣಸಿನ ಪುಡಿ ಅರ್ಧ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಅಥವಾ ವೆನಿಗರ್ ಇದ್ದರೆ ಹಾಕ್ಬೋದು. ಇಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಕಡಿಮೆ ಅಂದರೆ 2 ಗಂಟೆ ಆದರೂ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ನಿಮಗೆ ಜಾಸ್ತಿ ಟೈಮ್ ಇದ್ದರೆ ಇನ್ನೂ ಜಾಸ್ತಿ ಹೊತ್ತು ಕೂಡ ಇಡ್ಬೋದು. ಪೂರ ನೈಟ್ ಇಡ್ಬೋದು, ಅಥವಾ ಬೆಳಗ್ಗೆ ಕಲಸಿದ್ರೆ ರಾತ್ರಿ ತನಕ ಇಡ್ಬೋದು. ಕಮ್ಮಿ ಅಂದರೆ 2 ಗಂಟೆ ಅಂತೂ ಇಡಲೇಬೇಕು. ಈಗ ಒಂದು ಪ್ಲೇಟ್ಗೆ ನಾನು 4 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಮತ್ತು 4 ಸ್ಪೂನು ಮೈದಾ ಹಿಟ್ಟು, ಒಂದು ಚಿಕ್ಕ ಸ್ಪೂನ್ನ ಖಾರದ ಪುಡಿ, ಇದು ಬೆಳ್ಳುಳ್ಳಿ ಪುಡಿ, ಇದು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಬೌಲಲ್ಲಿ ನಾನು ತಣ್ಣೀರು ತೊಗೊಂಡಿದ್ದೀನಿ. ಇದು ಚಿಕನ್ ಪೀಸಸ್ನ ಮುಳುಗುವಷ್ಟು ನೀರು ಬೇಕು, ತಣ್ಣೀರು. ನೋಡಿ, ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಂಥ ಚಿಕನ್ ಇದು. ಈಗ ಒಂದೇ ಪೀಸ್ನ ತೊಗೊಂಡು ಈ ರೀತಿ ಹಿಟ್ಟಿಂದ ಕೋಟ್ ಮಾಡ್ತೀನಿ. ಸರಿಯಾಗಿ ಕೋಟಿಂಗ್ನ ಸರಿಯಾಗಿ ಮಾಡಬೇಕು. ಈ ರೀತಿ ಆಮೇಲೆ ಉಳಿದಿರೋ ಹಿಟ್ಟನ್ನು ಸರಿಯಾಗಿ ಈ ರೀತಿ ಕೊಡುವಿ ತಣ್ಣೀರಲ್ಲಿ ಹಾಕಬೇಕು. ಒಂದು 10 ಸೆಕೆಂಡ್ ನೀರಲ್ಲಿ ಬಿಟ್ಬಿಡಿ. ಆಮೇಲೆ ನೀರಿಂದ ತೆಗೆದು ಮತ್ತೊಂದು ಸರಿ ಕೋಟ್ ಮಾಡಬೇಕು. ಕೊನೆಯಲ್ಲಿ ಈ ರೀತಿ ಚೆನ್ನಾಗಿ ಉಳಿದಿರೋ ಹಿಟ್ಟನ್ನು ಈ ರೀತಿ ಬಿಡಿ. ಅಷ್ಟೇ, ಇದು ಕೋಟಿಂಗ್ ರೆಡಿ ಆಯಿತು. ಇದೇ ರೀತಿ ಅಷ್ಟು ಪೀಸಸ್ನ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ. ಈ ರೀತಿ ಮಾಡುವಾಗ ಸ್ಟವ್ ಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಟಿರಿ. ಎಣ್ಣೆ ಹೈ ಫ್ಲೇಮಲ್ಲಿ ಇಡಬೇಡಿ, ಶುರುವಿಂದ ಕೊನೆವರೆಗೂ ಒಂದೇ ಥರ ಉರಿ ಇರಲಿ. ಮೀಡಿಯಮ್ಗಿಂತನೂ ಕಮ್ಮಿ ಉರಿ ಇಟ್ಟು ಚಿಕನ್ನ ಫ್ರೈ ಮಾಡಬೇಕು. ಆವಾಗಲೇ ಒಳಗೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಇದು ಒಂದು 10 ರಿಂದ 12 ನಿಮಿಷ ಬೇಕಾಗುತ್ತೆ ಬೇಯೋದಕ್ಕೆ. ಎಣ್ಣೆಯಲ್ಲಿ ಹಾಕಿದ ಕೂಡಲೇ ಅದನ್ನು ಮುಟ್ಟಕ್ಕೆ ಹೋಗಬೇಡಿ, ಒಂದು 2 ನಿಮಿಷ ಬಿಟ್ಬಿಡಿ.
ಆಮೇಲೆ ಈ ರೀತಿ ತಿರುಗಿಸ್ಬೇಕು. ಇದೇ ರೀತಿ 10ರಿಂದ 12 ನಿಮಿಷ ಹಿಡಿಯುತ್ತೆ ಚಿಕನ್ ಬೇಯೋದಕ್ಕೆ. ತುಂಬ ಕೆಂಪಗೆ ಮಾಡಬೇಡಿ, ಚೆನ್ನಾಗಾಗಲ್ಲ, ಕೋಟಿಂಗ್ ಸೀದೋಗುತ್ತೆ. ತುಂಬ ಕೆಂಪಗೆ ಮಾಡಬಾರ್ದು. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. KFC ಚಿಕನ್ ಈಸಿಯಾಗಿ ಮನೆಯಲ್ಲಿನೇ ಮಾಡ್ಕೊಳ್ಬೋದು. ಇದು ಚೆನ್ನಾಗಿ ಆಗಿದೆ. ಈಗ KFC ಚಿಕನ್ ಫ್ರೈಡ್ ಚಿಕನ್ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.